ತಕ್ಷಣ ನಿನ್ನನ್ನು ಕಳುಹಿಸಿಕೊಟ್ಟಿವಂತ ನಮ್ಮ ಮ್ಯಾಲ ಸಿಟ್ಟಾಗಬೇಡ. ಜಗದೋದ್ಧಾರಕ್ಕಾಗಿ ಶ್ರೀಗಳ ಚರಣಕ್ಕ ಅರ್ಪಿಸಿವಿ. ನೀನು ಮುಂದ ಮಹಾನ ವ್ಯಕ್ತಿ ಆಗ್ತಿ ಕಂದ ಎಂದು ತಿಳಿ ಹೇಳುತ್ತಾನೆ. ಶ್ರೀಗಳು ವೀರಭದ್ರನಿಗೆ, ವೀರಭದ್ರ ನಡಿ, ಈಗ ಕಿಂಚಿತ್ತೂ ತಡ ಮಾಡಬಾರ್ದು. ನಮ್ಮ ಬಬಲಾದಿ ಮಠಕ್ಕ ನಡಿ. ನಿನ್ನ ಮುಂದಿನ ಭವಿಷ್ಯ ಬಹಳ ಉಜ್ವಲ ಆಗ್ಯದ ಎಂದು ಹೇಳುತ್ತಾ ಎತ್ತಿನ ಬಂಡಿಯ ಕಡೆ ಹೋಗುತ್ತಿರುತ್ತಾರೆ. ಆಗ ಸಿದ್ದಮ್ಮ, ಮಗನೇ ಮಗನೇ, ಒಂದು ಸಾರಿ ತಿರುಗಿ ಈ ನಿನ್ ತಾಯಿ ಕಡೆ ನೋಡಪ್ಪ ಎಂದು ಅಳುತ್ತಾ ಓಡಿ ಹೋಗಿ ವೀರಭದ್ರನ ಮುಖಕ್ಕೆ ಮುತ್ತಿಕ್ಕುತ್ತಾಳೆ. ಶ್ರೀ ಎತ್ತಿನ ಗಾಡಿಯ ಚಾಲಕನಿಗೆ ತಡ ಆಯ್ತು, ಬೇಗ ನಡೆ ಅಂತ ಹೇಳುತ್ತಾರೆ. ಎತ್ತಿನ ಗಾಡಿ ಕಣ್ಮರೆಯಾಗಲು ಸಿದ್ದಮ್ಮ ಜೋರಾಗಿ ಅಳುತ್ತಾ ರಸ್ತೆಯ ಮೇಲೆ ಕುಸಿದು ಬೀಳುತ್ತಾಳೆ. ಪಂಚಯ್ಯ, ಅಳಬೇಡ ಸಿದ್ದಮ್ಮ, ನಮ್ಮ ಮಗ ಮಹತ್ವದ ಕಾರ್ಯದ ನಿಮಿತ್ತ ನಮ್ಮಿಂದ ದೂರ ಆಗಿದ್ದಾನೆ, ಅವನಿಗೆ ಹಾರೈಸಿ ಕಳುಹಿಸು ಅಂತ ಹೇಳಿ ರಸ್ತೆಯ ಮೇಲಿಂದ ಎಬ್ಬಿಸಿ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ. ವೀರನನ್ನು ಜೊತೆಯಲ್ಲಿ ಶ್ರೀಗಳು ಮಠಕ್ಕೆ ಕರೆದುಕೊಂಡು ಹೋಗಿ ಶ್ರೀ ಗುರುಪಾದಲಿಂಗ ಎಂಬ ನಾಮಕರಣ ಮಾಡಿ ದೀಕ್ಷೆ ನೀಡುತ್ತಾರೆ. ಗುರುಪಾದಲಿಂಗರು ಮಠದಲ್ಲಿ ಪೂಜೆ ಪುನಸ್ಕಾರ ದಾಸೋಹ ಕಾಯಕದಲ್ಲೆಲ್ಲ ಶ್ರೀಗಳಿಗೆ ಸೇವಾ ಸಹಕಾರ ನೀಡುತ್ತಾ ಗುರುಗಳು ತೋರಿದ ದಾರಿಯಲ್ಲಿ ಸಾಗತೊಡಗುತ್ತಾರೆ. ಇದಾದ ಕೆಲ ದಿನಗಳ ನಂತರ ಶ್ರೀ ಚನ್ನವೀರ ಮಹಾಶಿವಯೋಗಿಗಳ ಅನಾರೋಗ್ಯದಿಂದ ಬಳಲತೊಡಗಿತು. ಶ್ರೀಗಳು ತಮ್ಮ ಮಠದ ದಾಸೋಹ ಸೇರಿದಂತೆ ಎಲ್ಲ ಕಾರ್ಯಕ್ರಮದಲ್ಲಿ ಹಾಕೊಂಡು ಯಾವುದಕ್ಕೂ ಚ್ಯುತಿ ಬರದಂತೆ ನೋಡಿಕೊಳ್ಳುತ್ತಿದ್ದರು. ಕಾಲ ಗತಿಸಿದಂತೆ ಶ್ರೀ ಚನ್ನ ಮಹಾಶಿವಯೋಗಿಗಳು ತಪಸ್ಸಿನಲ್ಲಿ ಮುಳುಗಿ ಹಗಲಿರುಳು ಅನ್ನವಿಲ್ಲದೆ ಇರತೊಡಗಿರುವುದರಿಂದ ಮತ್ತು ಪರರ ದುಃಖ ದುಮ್ಮಾನಗಳಲ್ಲಿ ಮುಳುಗಿರುತ್ತಿದ್ದರಿಂದ ಶ್ರೀಗಳ ದೇಹಾರೋಗ್ಯ ಕ್ರಮೇಣ ಕೃಶವಾಗಲು ಕಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಯಿತು. ಇಲ್ಲಿ ಹೆಸರಾಂತ ವೈದ್ಯರಾದ ಹಾಗೂ ಚನ್ನವೀರ ಶಿವಯೋಗಿಗಳ ಪರಮ ಭಕ್ತರಾದ ಡಾಕ್ಟರ್ ಶಂಕರ್ ಪಾಟೀಲರು ಪರೀಕ್ಷೆ ಮಾಡುತ್ತಾರೆ. ಸದ್ಗುರುವಿನ ಆರೋಗ್ಯ ಸರಿಯಾಗಿರದೆ ಭಕ್ತೆಯರು ಹಗಲು ರಾನ್ನದೆ ದರೆಂದು ಹಣ್ಣು ಕಾಯಿಗಳನ್ನು ಹಾಗೂ ಬುತ್ತು ತೆಗೆದುಕೊಂಡು ಹೋಗುತ್ತಿದ್ದರು. ಶ್ರೀಗಳು ತಾವೇನನ್ನು ತಿನ್ನದೆ ಕೊಟ್ಟ ಪ್ರಸಾದವನ್ನೆಲ್ಲ ಅಲ್ಲಿರುವ ಬಡ ರೋಗಿಗಳಿಗೂ ರೋಗಿಗಳ ಸಂಬಂಧಿಕರಿಗೂ ಹಂಚಿ ಆಸ್ಪತ್ರೆಯಲ್ಲಿಯೂ ದಿನಾಲು ಮಠದಲ್ಲಿ ನಡೆಸುವ ದಾಸೋಹದಂತೆ ಇಲ್ಲಿಯೂ ದಾಸೋಹವನ್ನೇ ನಡೆಸುತ್ತಿದ್ದರು. ಆಸ್ಪತ್ರೆಯಲ್ಲಿ ಮರಣೋನ್ಮುಖವಾಗಿ ನಿಂತಿರುವ ಬಾಲವೃದ್ಧರನ್ನು ಕಂಡು ಅವರಿಗೆ ಭಸ್ಮ ಹಚ್ಚಿ ಗುಣಮುಖರಾಗುವ ಭವಿಷ್ಯವಾಣಿ ನುಡಿದು ಹಾರೈಸಿದರು. ಇದರಿಂದ ಅದೆಷ್ಟೋ ಜೀವಿಗಳು ಬದುಕುಳಿದು ಶ್ರೀಗಳನ್ನು ಕೊಂಡಾಡಿದರು. ಆಸ್ಪತ್ರೆಯಲ್ಲಿ ಶಾಂತಾಬಾಯಿ ಎನ್ನುವ ಶ್ರೀಗಳ ಭಕ್ತೆಯೊಬ್ಬಳು ಅವರ ಸೇವೆ ಮಾಡುತ್ತಿರುವಾಗ ತಮ್ಮ ದೇಹ ತ್ಯಾಗದ ಬಗ್ಗೆ ಮುನ್ಸೂಚನೆಯನ್ನ ಶ್ರೀಗಳು ಕೊಡುತ್ತಾರೆ. ಮಗಳ ನೋಡು, ಆ ಗಿಡದಾಗ ಗಿಳಿ ಕುಂತದ, ಅದು ಕೆಳಗಿಳಿಲಾರ್ದೆ ಹಂಗ ಆಕಾಶದಾಗ ಹಾರಿ ಹೋಗ್ತದ. ಆಸ್ಪತ್ರೆಯಲ್ಲಿ ಶ್ರೀಗಳನ್ನು ನೋಡಲು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬರುವುದು ಹೋಗುವುದು ಜಾಸ್ತಿಯಾಯಿತು. ಸದ್ಗುರುಗಳ ರೋಗವು ಉಲ್ಬಣಗೊಂಡು ಆಗ ಶ್ರೀ ಚನ್ನವೀರ ಮಹಾಶಿವಯೋಗಿಗಳು ತಮ್ಮ ದೇಹತ್ಯಾಗ ಮಾಡಿದರು. ಈ ಸುದ್ದಿ ಎಲ್ಲೆಡೆ ಕಾಳ್ಗಿಚ್ಚಿನಂತೆ ಹರಡಿಕೊಂಡಿತು. ಮಕ್ಕಳು, ಮಹಿಳೆಯರು, ವೃದ್ಧಾಗಿ ಜನ ಎಲ್ಲೆಲ್ಲಿಂದಲೂ ಬಂದು ಅವರ ಅಂತಿಮ ದರ್ಶನಕ್ಕೆ ಸಾಕ್ಷಿಯಾದರು. ಸಮಸ್ತರ ನೋವು ನಲಿವಿನಲ್ಲಿ ಒಳಿತು ಕೆಡಕಿಂದಾಗಿ ಸ್ಪಂದಿಸಿ ಅನಾಥರ ಬಂಧುವಾಗಿ
ಆಶ್ರಯದಾತರಾಗಿ ನಿಂತಿದ್ದರು. ಮನುಕುಲದ ಒಳಿತಿಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟ ಮಹಾಮಹಿಮ ಶ್ರೀ ಚೆನ್ನವೀರ ಶಿವಯೋಗಿಗಳು 15/12/1985 ಲಿಂಗೈಕ್ಯರಾದರು. ಲಕ್ಷಾಂತರ ಭಕ್ತರು ಬಬಲಾದ ಕಡೆಗೆ ಆ ಪುಣ್ಯ ಪುರುಷನ ಅಂತಿಮ ಯಾತ್ರೆಯಲ್ಲಿ ಸೇರಿಕೊಂಡರು. ಆ ಭಕ್ತ ಜನಸಾಗರದ ಕಣ್ಣುಗಳಲ್ಲಿ ದುಃಖದ ಕಟ್ಟೆಯೊಡೆದು ಅಶ್ರು ತರ್ಪಣವಾಗುತ್ತಿತ್ತು. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ, ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಧರೆಗಿಳಿದ ಈ ಸಂತ ಇವನ ಮಹಿಮೆ ಅನಂತ, ಧರೆಗಿಳಿದ ಈ ಸಂತ ಇವನ ಮಹಿಮೆ ಅನಂತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ, ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಪುರದೊಳು ಜನುಮವ ತಾಳಿದ ಜಂಗಮನು ಈತ, ಸಿದ್ಧರಾಮ ಚೆನ್ನಮ್ಮಾಂಬೆಯ ಉದರದಿ ಬಂದಾತ. ದುಧನಿಯ ಪುರದೊಳು ಜನುಮವ ತಾಳಿದ ಜಂಗಮನು ಈತ, ಸಿದ್ಧರಾಮ ಚೆನ್ನಮ್ಮಾಂಬೆಯ ಉದರದಿ ಬಂದಾತ. ಗುರು ಶಾಂತಲಿಂಗರ ವರವನ್ನು ಪಡೆದು ಅವತರಿಸಿದ ನೀತ, ಗುರು ಶಾಂತಲಿಂಗರ ವರವನ್ನು ಪಡೆದು ಅವತರಿಸಿದ ನೀತ. ಗುರಿಯನ್ನು ಮುಟ್ಟಲು ಗುರು ಆಜ್ಞೆಯಂತೆ ಸಂಚಾರಗೈದಾತ, ಗುರಿಯನ್ನು ಮುಟ್ಟಲು ಗುರು ಆಜ್ಞೆಯಂತೆ ಸಂಚಾರಗೈದಾತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ, ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ತಪ ಘೋರ ಅನುಷ್ಠಾನಗೈದ ಸಿದ್ಧಿಯ ನಿಧಿವನು, ಅಪರೂಪ ಮಹಾಯೋಗಿಯಾಗಿ ಲೀಲೆ ತೋರಿದನು. ತಪ ಘೋರ ಅನುಷ್ಠಾನಗೈದ ಸಿದ್ಧಿಯ ನಿಧಿವನು, ಅಪರೂಪ ಮಹಾಯೋಗಿಯಾಗಿ ಲೀಲೆ ತೋರಿದನು. ಪಾವನ ಕ್ಷೇತ್ರ ಪಾಂಡವರಣಿಗೆ ಧಾವಿಸಿ ಬಂದವನು, ಪಾವನ ಕ್ಷೇತ್ರ ಪಾಂಡವರಣಿಗೆ ಧಾವಿಸಿ ಬಂದವನು. ವದತ ಪತ್ರೆಯ ದೋಷವ ಕಳೆದ ಮಹಾಮಹಿಮನಿವನು, ಭುವದತ ಪತ್ರೆಯ ದೋಷ ಕಳೆದ ಮಹಾಮಹಿಮನಿವನು. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ, ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ.
ಮಜ್ಜನಗೈದು ಮುದ್ದು ಕಂದನಾದ. ಸತ್ಯವಚನವ ಸಾರುತ ಬದ್ಧರ ಉದ್ಧಾರ ಮಾಡಿದ. ದೈದೆಯರಿಂದ ಮಜ್ಜನಗೈದು ಮುದ್ದು ಕಂದನಾದ. ಸತ್ಯವಚನವ ಸಾರುತ ಬದ್ಧರ ಉದ್ಧಾರ ಮಾಡಿದ. ಹಸಿದವರ ಒಡಲು ತಂಪಾಗಲೆಂದು ನಿತ್ಯವೂ ಉಣಿಸಿದ. ಹಸಿದವರ ಒಡಲು ತಂಪಾಗಲೆಂದು ನಿತ್ಯವೂ ಉಣಿಸಿದ. ಬಸವ ತತ್ವವ ಸಾರತ ಜಗದೊಳು ಶ್ರೇಷ್ಠ ಮಹಾತ್ಮನಾದ. ಬಸವ ತತ್ವವ ಸಾರತ ಜಗದೊಳು ಶ್ರೇಷ್ಠ ಮಹಾತ್ಮನಾದ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಬಡವ ರೈತರ ಬಾಳಿಗೆ ಉಸಿರಾದ ಪುಣ್ಯಾತ್ಮನು ಇವನು. ಬೇಡಿದವರಿಗೆ ಬೇಡಿದ್ದು ನೀಡಿದ ಪವಾಡ ಪುರುಷ. ಬಡವ ರೈತರ ಬಾಳಿಗೆ ಉಸಿರಾದ ಪುಣ್ಯಾತ್ಮನು ಇವನು. ಬೇಡಿದವರಿಗೆ ಬೇಡಿದ್ದು ನೀಡಿ ಪವಾಡ ಪುರುಷನು. ನಿರ್ಗತಿಕ ಹೆಣ್ಣು ಮಕ್ಕಳ ಮದುವೆ ಮಾಡಿದವನು. ಎಷ್ಟೋ ನಿರ್ಗತಿಕ ಹೆಣ್ಣು ಮಕ್ಕಳ ಮದುವೆ ಮಾಡಿದವನು. ಅಷ್ಟೈಶ್ವರ್ಯ ನೀಡುವ ದೇವಿಯ ಒಲಿಸಿಕೊಂಡವನು. ಅಷ್ಟ ಐಶ್ವರ್ಯ ನೀಡುವ ದೇವಿಯ ಒಲಿಸಿಕೊಂಡವನು. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಧರೆಗಿಳಿದ ಈ ಸಂತ ಇವನ ಮಹಿಮೆ ಅನಂತ. ಧರೆಗಿಳಿದ ಈ ಸಂತ ಇವನ ಮಹಿಮೆ ಅನಂತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ. ಬಬಲಾದಿಯ ಭಗವಂತ ಭೀಷ್ಮ ಬ್ರಹ್ಮಚಾರೀತ.